ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಬಲಿ ಮಹಾರಾಜನು ತನ್ನ ಸರ್ವಸ್ವವನ್ನು ವಾಮನದೇವನಿಗೆ ಅರ್ಪಿಸಿದನು. ವಾಮನದೇವನು ಬಲಿ ಮಹಾರಾಜನನ್ನು ಸುತಳಲೋಕಕ್ಕೆ ಕಳುಹಿಸಿದನು. ಸುತಳಲೋಕದಲ್ಲಿ ಬಲಿ ಮಹಾರಾಜನು ಬಂಧು ಮಿತ್ರರಿಂದ ಒಡಗೂಡಿ ಶಾಂತಿಯಿಂದ ಜೀವಿಸುತ್ತಾನೆ. ವಾಮನದೇವನು ಸ್ವತಃ ಅಲ್ಲಿ ಬಲಿ ಮಹಾರಾಜನಿಗೆ ರಕ್ಷಣೆಯನ್ನು ನೀಡುತ್ತಾನೆ. ಬಲಿ ಮಹಾರಾಜನು ತನ್ನ ತಾತ ಪ್ರಹ್ಲಾದ ಮಹಾರಾಜನಿಂದ ಒಡಗೂಡಿ ಯಾವ ರೀತಿಯಲ್ಲಿ ಸುತಳಲೋಕವನ್ನು ಪ್ರವೇಶ ಮಾಡಿದನು ಹಾಗೂ ದೇವೋತ್ತಮ ಪರಮಪುರುಷನು ಇಂದ್ರನಿಗೆ ಸ್ವರ್ಗಲೋಕಕ್ಕೆ ಮರಳುವ ಅವಕಾಶ ಮಾಡಿಕೊಟ್ಟನು ಎಂಬುದನ್ನು ನಾವು ಈಗ ನೋಡೋಣ. ಬದುಕಿನ ಪರಮ ಲಾಭವೆಂದರೆ ಭಗವಂತನ ಪಾದಪದ್ಮಗಳಲ್ಲಿ ಸಂಪೂರ್ಣ ಶರಣಾಗತನಾಗಿ ಅವನ ಆಶ್ರಯದಲ್ಲಿ ಭಕ್ತಿಯುತ ಸೇವೆಯನ್ನು ಸಾಧಿಸುವುದು ಎಂಬುದನ್ನು ಮಹಾತ್ಮ ಬಲಿ ಮಹಾರಾಜನು ಅನುಭವದಿಂದ ತಿಳಿದುಕೊಂಡಿದ್ದನು. ಈ ತೀರ್ಮಾನಕ್ಕೆ ಬಂದ ಅವನ ಹೃದಯವು ಭಕ್ತಿಭಾವಪೂರಿತವಾಗಿದ್ದು ಅಶ್ರುಪೂರಿತ ಕಂಗಳಿಂದ ದೇವೋತ್ತಮ ಪರಮಪುರುಷನಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿದನು ಮತ್ತು ತನ್ನ ಸಹಚರರೊಂದಿಗೆ ಸುತಳಲೋಕವೆಂದು ಪ್ರಸಿದ್ಧವಾದ ಗ್ರಹವನ್ನು ಪ್ರವೇಶಿಸಿದನು. ಹೀಗೆ ದೇವೋತ್ತಮ ಪರಮಪುರುಷನು ಅದಿತಿಯ ಇಚ್ಛೆಯನ್ನು ಪೂರೈಸಿದನು ಮತ್ತು ಇಂದ್ರನನ್ನು ಸ್ವರ್ಗಸಿಂಹಾಸನದಲ್ಲಿ ಪುನರ್ ಪ್ರತಿಷ್ಠಾಪಿಸಿದನು. ಬಲಿ ಮಹಾರಾಜನ ಬಂಧನ ವಿಮುಕ್ತಿಯ ಬಗ್ಗೆ ತಿಳಿದಿದ್ದ ಪ್ರಹ್ಲಾದ ಮಹಾರಾಜನು ಅನಂತರ ಈ ಐಹಿಕ ಪ್ರಪಂಚದಲ್ಲಿ ದೇವೋತ್ತಮ ಪರಮಪುರುಷನ ದಿವ್ಯ ಲೀಲೆಗಳನ್ನು ವರ್ಣಿಸಿದನು. ಪ್ರಹ್ಲಾದ ಮಹಾರಾಜನು ಐಹಿಕ ಪ್ರಪಂಚದ ಸೃಷ್ಟಿಗಾಗಿ, ಪ್ರತಿಯೊಬ್ಬರನ್ನೂ ಸಮಾನವಾಗಿ ಕಾಣುತ್ತಿರುವುದಕ್ಕಾಗಿ ಹಾಗೂ ಕಲ್ಪವೃಕ್ಷದಂತೆ ಎಲ್ಲರ ಬಗ್ಗೆಯೂ ಉದಾರದಿಂದ ಇರುವುದಕ್ಕಾಗಿ ದೇವೋತ್ತಮ ಪರಮಪುರುಷನನ್ನು ಕೊಂಡಾಡಿದನು. ನಿಜವಾಗಿ ಭಗವಂತನು ತನ್ನ ಭಕ್ತರಿಗೆ ಮಾತ್ರವಲ್ಲ ಅಸುರರಿಗೂ ದಯಾಮಯನಾಗಿದ್ದಾನೆಂದು ಪ್ರಹ್ಲಾದ ಮಹಾರಾಜನು ಹೇಳಿದನು. ಹೀಗೆ ಅವನು ದೇವೋತ್ತಮ ಪರಮಪುರುಷನ ಅಪರಿಮಿತ ನಿರ್ವ್ಯಾಜ ಕರುಣೆಯನ್ನು ವರ್ಣಿಸಿದನು. ಅನಂತರ ಅವನು ಕೈಮುಗಿದು ಭಗವಂತನಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರದಕ್ಷಿಣೆಯನ್ನು ಮಾಡಿ ಭಗವಂತನ ಆದೇಶಾನುಸಾರ ಸುತಳಲೋಕವನ್ನು ಪ್ರವೇಶಿಸಿದನು. ಅನಂತರ ಭಗವಂತನು ಯಜ್ಞಾಚರಣೆಯಲ್ಲಿ ಬಲಿಮಹಾರಾಜನು ಎಸಗಿದ ತಪ್ಪುಗಳನ್ನು ಹಾಗೂ ಲೋಪದೋಷಗಳನ್ನು ವಿವರಿಸುವಂತೆ ಶುಕ್ರಾಚಾರ್ಯರಿಗೆ ಆಜ್ಞೆ ಮಾಡಿದನು. ಶುಕ್ರಾಚಾರ್ಯರು ಭಗವಂತನ ಪವಿತ್ರನಾಮ ಸಂಕೀರ್ತನೆಯಿಂದಾಗಿ ಕಾಮ್ಯಕರ್ಮ ಫಲಗಳಿಂದ ಮುಕ್ತರಾದರು ಮತ್ತು ಭಗವನ್ನಾಮ ಸಂಕೀರ್ತನೆಯು ಹೇಗೆ ಬದ್ಧಾತ್ಮನ ಸಕಲ ಲೋಪದೋಷಗಳನ್ನು ನಿರ್ನಾಮಗೊಳಿಸುತ್ತದೆ ಎಂಬುದನ್ನು ತಿಳಿಸಿದರು. ಅನಂತರ ಅವರು ಬಲಿಮಹಾರಾಜನ ಯಜ್ಞ ಕಾರ್ಯಗಳನ್ನು ಪೂರೈಸಿದರು. ಸಕಲ ಮಹರ್ಷಿಗಳು ಭಗವಾನ್ ವಾಮನದೇವರನ್ನು ಇಂದ್ರನ ಹಿತೈಷಿ ಎಂದು ಅಂಗೀಕರಿಸಿದರು. ಏಕೆಂದರೆ ವಾಮನದೇವರು ಇಂದ್ರನಿಗೆ ಅವನ ಸ್ವರ್ಗಲೋಕವನ್ನು ಹಿಂದಿರುಗಿಸಿಕೊಟ್ಟಿದ್ದನು. ಅವರು ದೇವೋತ್ತಮ ಪರಮಪುರುಷನನ್ನು ಬ್ರಹ್ಮಾಂಡದ ವಿದ್ಯಮಾನಗಳ ನಿಯಾಮಕನೆಂದು ಒಪ್ಪಿಕೊಂಡರು. ಅತ್ಯಂತ ಸಂತುಷ್ಟನಾದ ಇಂದ್ರನು ವಾಮನದೇವನನ್ನು ಮುಂದಿಟ್ಟುಕೊಂಡು ಅವನ ವಿಮಾನದಲ್ಲಿಯೇ ಸ್ವರ್ಗಲೋಕದ ಮರುಪ್ರವೇಶ ಮಾಡಿದನು. ಬಲಿಮಹಾರಾಜನ ಯಜ್ಞಕುಂಡದಲ್ಲಿ ಭಗವಾನ್ ವಿಷ್ಣುವಿನ ಅದ್ಭುತ ಕಾರ್ಯಚಟುವಟಿಕೆಗಳನ್ನು ಕಂಡ ಎಲ್ಲ ದೇವತೆಗಳು, ಸಾಧು ಸತ್ಪುರುಷರು, ಪಿತರು, ಭೂತರು ಹಾಗೂ ಸಿದ್ಧರು ಪುನಃ ಪುನಃ ಭಗವಂತನ ಮಹಿಮೆಯನ್ನು ಕೊಂಡಾಡಿದರು. ದೇವೋತ್ತಮ ಪರಮಪುರುಷನ ಮಾತುಗಳನ್ನು ಕೇಳಿಸಿಕೊಂಡಂತಹ ಬಲಿಮಹಾರಾಜನು ಬಾಷ್ಪಪೂರಿತ ನೇತ್ರಗಳಿಂದ ಒಡಗೂಡಿ ಕೈಮುಗಿದು ಭಕ್ತಿ ಭಾವೋದ್ವೇಗದಿಂದ ಗದ್ಗದಿತ ಧ್ವನಿಯಲ್ಲಿ ಈ ರೀತಿಯಾಗಿ ನುಡಿದನು. ನಿನಗೆ ಗೌರವಪೂರ್ವಕ ನಮಸ್ಕಾರ ಸಲ್ಲಿಸುವ ಪ್ರಯತ್ನದಲ್ಲೂ ಎಂತಹ ಅದ್ಭುತ ಪರಿಣಾಮವಿದೆ. ನಾನು ನಿನಗೆ ನಮಸ್ಕರಿಸಲು ಪ್ರಯತ್ನಿಸಿದೆ. ಆದಾಗ್ಯೂ ಆ ಪ್ರಯತ್ನವು ಪರಿಶುದ್ಧ ಭಕ್ತರ ಪ್ರಯತ್ನದಂತೆ ಸಫಲವಾಯಿತು. ಪತಿತ ದಾನವನಾದ ನನಗೆ ನೀನು ಕರುಣೆಯನ್ನು ತೋರಿರುವೆ. ವಿವಿಧ ಲೋಕಗಳ ದೇವತೆಗಳು ಅಥವಾ ನೇತಾರರು ಯಾರೂ ಎಂದೆಂದೂ ನಿನ್ನ ಈ ಕರುಣೆಗೆ ಪಾತ್ರರಾಗಿರಲಿಲ್ಲ. ವಾಮನದೇವನು ಬಲಿಮಹಾರಾಜನ ಎದುರು ಪ್ರತ್ಯಕ್ಷನಾದಾಗ ಬಲಿಮಹಾರಾಜನು ಅವನಿಗೆ ನಮಸ್ಕಾರ ಮಾಡಲು ಇಚ್ಛಿಸಿದನು. ಆದರೆ ಶುಕ್ರಾಚಾರ್ಯ ಮತ್ತು ಇತರ ಅಸುರ ಸಹಚರರ ಉಪಸ್ಥಿತಿಯಿಂದಾಗಿ ಅವನಿಂದ ಹಾಗೆ ಮಾಡಲಾಗಲಿಲ್ಲ. ಭಗವಂತನು ಎಷ್ಟು ದಯಾಮಯನೆಂದರೆ ಬಲಿಮಹಾರಾಜನು ವಾಸ್ತವವಾಗಿ ನಮಸ್ಕರಿಸದೆ ಮನದೊಳಗೆ ಅಂತಹ ಪ್ರಯತ್ನ ಮಾಡಿದ್ದರಿಂದಾಗಿಯೇ ದೇವತೆಗಳೂ ನಿರೀಕ್ಷಿಸದಂತಹ ಅನುಗ್ರಹ ತೋರಿಸಿದನು. ಭಗವದ್ಗೀತೆಯಲ್ಲಿ ದೃಢೀಕರಿಸಿರುವಂತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಮಾರ್ಗದಲ್ಲಿ ಕಿಂಚಿತ್ ಮುನ್ನಡೆಯು ಜೀವಿಯನ್ನು ಅತ್ಯಂತ ಅಪಾಯಕಾರಿಯಾದ ಭಯದಿಂದ ರಕ್ಷಿಸುವುದು. ದೇವೋತ್ತಮ ಪರಮಪುರುಷನು ಭಾವಗ್ರಾಹಿ ಜನಾರ್ದನನೆಂದೇ ಪ್ರಖ್ಯಾತನು. ಏಕೆಂದರೆ ಅವನು ಭಕ್ತನ ಭಾವದ ಸಾರವನ್ನು ಮಾತ್ರ ಗ್ರಹಿಸುತ್ತಾನೆ. ಭಕ್ತನು ಪ್ರಾಮಾಣಿಕತೆಯಿಂದ ಶರಣಾಗತನಾದಲ್ಲಿ ಪ್ರತಿಯೊಬ್ಬರೊಳಗಿನ ಪರಮಾತ್ಮನು ತಕ್ಷಣ ಇದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಹೀಗಾಗಿ ಭಕ್ತನು ಬಹಿರಂಗವಾಗಿ ಸಂಪೂರ್ಣ ಸೇವೆ ಸಲ್ಲಿಸಲು ಸಾಧ್ಯವಾಗದೇ ಇದ್ದರೂ ಅಂತರಂಗದಲ್ಲಿ ಅವನು ಪ್ರಾಮಾಣಿಕನಾಗಿದ್ದಲ್ಲಿ, ತೀವ್ರ ಸೇವಾಭಾವ ಹೊಂದಿದ್ದಲ್ಲಿ,
ಭಗವಂತನು ಅವನ ಸೇವೆಯನ್ನು ಸ್ವಾಗತಿಸುತ್ತಾನೆ. ಹೀಗೆ ಭಗವಂತನು ಭಾವಗ್ರಾಹಿ ಜನಾರ್ದನ ಎಂದು ಪ್ರಖ್ಯಾತನಾದನು, ಏಕೆಂದರೆ ಅವನು ಭಕ್ತನ ಭಕ್ತಿ ಮನೋಭಾವದ ಸಾರವನ್ನು ಗ್ರಹಿಸುತ್ತಾನೆ. ಬಲಿ ಮಹಾರಾಜನು ದೇವೋತ್ತಮ ಪರಮಪುರುಷನಾದ ಶ್ರೀಹರಿಗೆ ನಮಸ್ಕರಿಸಿದನು. ಅವನು ನಾಗಪಾಶದ ಬಂಧನದಿಂದ ಮುಕ್ತನಾದನು ಮತ್ತು ಸಂಪೂರ್ಣ ತೃಪ್ತಿಯಿಂದ ಸುತಳ ಲೋಕವನ್ನು ಪ್ರವೇಶಿಸಿದನು. ಹೀಗೆ ಸ್ವರ್ಗಾಧಿಪತ್ಯದ ಒಡೆತನವನ್ನು ಇಂದ್ರನಿಗೆ ವಹಿಸಿಕೊಟ್ಟು ದೇವತೆಗಳ ಮಾತೆಯಾದ ಅದಿತಿಯ ಅಪೇಕ್ಷೆಯನ್ನು ಈಡೇರಿಸಿದ ದೇವೋತ್ತಮ ಪರಮಪುರುಷನು ಬ್ರಹ್ಮಾಂಡದ ವಿದ್ಯಮಾನಗಳನ್ನು ನೋಡಿಕೊಂಡನು. ತನ್ನ ಮೊಮ್ಮಗನೂ ಸಿಂಹಾಸನದ ಉತ್ತರಾಧಿಕಾರಿಯೂ ಆದ ಬಲಿಮಹಾರಾಜನು ಬಂಧಮುಕ್ತನಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ವಿಷಯ ತಿಳಿದ ಪ್ರಹ್ಲಾದ ಮಹಾರಾಜನು ಭಕ್ತಿಭಾವ ಪರವಶದ ದನಿಯಲ್ಲಿ ಈ ರೀತಿಯಾಗಿ ನುಡಿದನು. ಹೇ ದೇವೋತ್ತಮ ಪರಮಪುರುಷನೇ, ನೀನು ವಿಶ್ವವಂದ್ಯನು. ನೀನು ಅಂತಹ ಮಹಾನುಭಾವನಾಗಿದ್ದಾಗಿಯೂ ನಮ್ಮನ್ನು, ಅಂದರೆ ರಾಕ್ಷಸರನ್ನು ರಕ್ಷಿಸುವುದಕ್ಕಾಗಿ ದಯತೋರಿ ವಚನವಿತ್ತಿರುವೆ. ಇಂತಹ ದಯಾಪೂರ್ಣ ಕೃಪೆಯನ್ನು ಬೇರೆ ಯಾರಿಂದಲೂ ತೋರಿಸಲು ಸಾಧ್ಯವಿಲ್ಲ. ಹೇ ಸಕಲ ಜೀವಿಗಳ ಪರಮಾಶ್ರಯನೇ, ಮಹಾನ್ ವ್ಯಕ್ತಿಗಳು ನಿನ್ನ ಪಾದಕಮಲಗಳ ಸೇವೆಯ ಮಧುಪಾನದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. ಆದರೆ ಅಸೂಯಾಪರರಾದ ಅಸುರಕುಲದಲ್ಲಿ ಜನಿಸಿದ ದುಷ್ಟರು ಮತ್ತು ವಿಷಯಲಂಪಟರೂ ಆದ ರಾಕ್ಷಸರು ನಿನ್ನ ಕರುಣೆಗೆ ಪಾತ್ರರಾದದ್ದು ಹೇಗೆ? ನಿನ್ನ ಅನುಗ್ರಹವು ನಿರ್ವ್ಯಾಜವಾದುದರಿಂದ ಇದು ಸಾಧ್ಯವಾಗಿದೆ. ಹೇ ನನ್ನ ಪ್ರಭುವೇ, ನಿನ್ನ ಲೀಲೆಗಳೆಲ್ಲವೂ ನಿನ್ನ ಅಚಿಂತ್ಯ ಅಧ್ಯಾತ್ಮ ಶಕ್ತಿಯಿಂದ ಅದ್ಭುತವಾಗಿ ನಡೆಯುತ್ತವೆ. ಜೀವಿಗಳ ಪರಮಾತ್ಮನಾದ ನಿನಗೆ ಸಕಲವೂ ಗೊತ್ತು. ಆದ್ದರಿಂದ ಖಂಡಿತವಾಗಿಯೂ ನೀನು ಪ್ರತಿಯೊಬ್ಬರ ಬಗ್ಗೆಯೂ ಸಮಾನ ದೃಷ್ಟಿ ಹೊಂದಿರುವವನು. ಆದರೂ ನೀನು ನಿನ್ನ ಭಕ್ತರಿಗೆ ಅನುಗ್ರಹ ತೋರುವೆ. ಆದರೆ ಇದು ಪಕ್ಷಪಾತವಲ್ಲ, ಏಕೆಂದರೆ ನಿನ್ನ ಗುಣಲಕ್ಷಣವು ಜೀವಿಯು ಬಯಸಿದ್ದನ್ನು ಕೊಡುವ ಕಲ್ಪವೃಕ್ಷದಂತೆ ಇದೆ. ಭಗವದ್ಗೀತೆಯಲ್ಲಿ ಭಗವಂತನು ಹೇಳುತ್ತಾನೆ, ಸಮೋಹಂ ಸರ್ವಭೂತೇಷು ನಮೇದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿತು ಮಾಂ ಭಕ್ತ್ಯಾ ಮಯಿತೇತೇಷು ಚಾಪ್ಯಹಂ. ನಾನು ಯಾರನ್ನೂ ದ್ವೇಷಿಸುವುದಿಲ್ಲ ಅಥವಾ ಯಾರ ಪಕ್ಷಪಾತಿಯೂ ಅಲ್ಲ. ನಾನು ಸರ್ವರಿಗೂ ಸರಿಸಮಾನನು. ಆದರೆ ಯಾರು ನನಗೆ ಭಕ್ತಿಯುತ ಸೇವೆ ಸಲ್ಲಿಸುವರೋ ಅವರು ನನ್ನ ಮಿತ್ರರು. ಅವರು ನನ್ನೊಳಗೆ ಇರುತ್ತಾರೆ ಮತ್ತು ನಾನೂ ಕೂಡ ಅವರ ಮಿತ್ರನು. ದೇವೋತ್ತಮ ಪರಮಪುರುಷನು ಖಂಡಿತವಾಗಿಯೂ ಸಕಲ ಜೀವಿಗಳಿಗೂ ಸಮಾನನು. ಆದರೆ ಭಗವಂತನ ಪಾದಕಮಲಗಳಲ್ಲಿ ಶರಣಾಗತನಾದ ಭಕ್ತನು ಅಭಕ್ತನಿಗಿಂತ ಭಿನ್ನನು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಭಗವಂತನ ಸಮಾನ ವರಕರುಣೆಗಳನ್ನು ಪಡೆಯಲು ಪ್ರತಿಯೊಬ್ಬರೂ ಭಗವಂತನ ಪಾದಪದ್ಮಗಳಲ್ಲಿ ಆಶ್ರಯ ಪಡೆಯಬಹುದು. ಆದರೆ ಅಭಕ್ತರು ಹಾಗೆ ಮಾಡುವುದಿಲ್ಲ. ಆದ್ದರಿಂದಲೇ ಅವರು ಲೌಕಿಕ ಶಕ್ತಿಜನ್ಯವಾದ ಕಷ್ಟಕ್ಲೇಶಗಳಿಂದ ಬಾಧೆ ಪಡುತ್ತಾರೆ. ಎರಡು ವರ್ಗದ ಜನರಿದ್ದಾರೆ, ದಾನವರು ಮತ್ತು ದೇವತೆಗಳು. ದೇವತೆಗಳು ದೇವೋತ್ತಮ ಪರಮಪುರುಷನ ಸ್ಥಾನಮಾನವನ್ನು ಚೆನ್ನಾಗಿ ಬಲ್ಲವರು. ಆದ್ದರಿಂದಲೇ ಅವರು ಅವನಿಗೆ ವಿಧೇಯರು. ಆದರೆ ದಾನವರಿಗೆ ಭಗವಂತನ ಪಾರಮ್ಯದ ಅರಿವಿದ್ದರೂ ಅವರು ಉದ್ದೇಶಪೂರ್ವಕವಾಗಿ ಅವನ ಅಧಿಕಾರ ಪ್ರಾಮಾಣ್ಯವನ್ನು ಉಲ್ಲಂಘಿಸುತ್ತಾರೆ. ಆದ್ದರಿಂದ ಭಗವಂತನು ಜೀವಿಯ ಮನೋಭಾವಕ್ಕೆ ಅನುಗುಣವಾಗಿ ಭೇದ ಮಾಡುತ್ತಾನೆ. ಉಳಿದಂತೆ ಅವನು ಸಕಲರಿಗೂ ಸಮಾನನು. ಅವನು ಕಲ್ಪವೃಕ್ಷದಂತೆ. ಭಗವಂತನು ತನ್ನಲ್ಲಿ ಆಶ್ರಯ ಪಡೆದವರ ಆಸೆ ಆಕಾಂಕ್ಷೆಗಳನ್ನು ಕಲ್ಪವೃಕ್ಷದಂತೆ ಪೂರೈಸುತ್ತಾನೆ. ಆದರೆ ಅವನಲ್ಲಿ ಆಶ್ರಯ ಪಡೆಯದೇ ಇರುವವರು ಶರಣಾಗತ ಆತ್ಮನಿಗಿಂತ ಭಿನ್ನರು. ಭಗವಂತನ ಪಾದಪದ್ಮಗಳಲ್ಲಿ ಆಶ್ರಯ ಪಡೆದವರು, ಅವರು ದೇವತೆಯೇ ಆಗಿರಲಿ ದಾನವರೇ ಆಗಿರಲಿ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ದೇವೋತ್ತಮ ಪರಮಪುರುಷನು ನುಡಿದನು, ನನ್ನ ಪ್ರೀತಿಯ ಪುತ್ರನಾದ ಪ್ರಹ್ಲಾದನೇ, ನಿನಗೆ ಸಕಲ ಸನ್ಮಂಗಳವಾಗಲಿ. ಸದ್ಯಕ್ಕೆ ನೀನು ಸುತಲವೆಂಬ ಲೋಕಕ್ಕೆ ಹೋಗು. ಅಲ್ಲಿ ನಿನ್ನ ಮೊಮ್ಮಗ ಮತ್ತು ಇತರ ಬಂಧುಗಳೊಡನೆ ಸುಖ ಸಂತೋಷಗಳನ್ನು ಅನುಭವಿಸು. ದೇವೋತ್ತಮ ಪರಮಪುರುಷನು ಪ್ರಹ್ಲಾದ ಮಹಾರಾಜನಿಗೆ ಈ ರೀತಿ ಆಶ್ವಾಸನೆಯನ್ನು ಇತ್ತನು. ಶಂಖ ಚಕ್ರ ಗದಾ ಪದ್ಮಧಾರಿಯಾದ ನನ್ನನ್ನು ನೀನು ಅಲ್ಲಿ ಎಂದಿನ ರೂಪದಲ್ಲಿ ಕಾಣುವೆ. ಸದಾಕಾಲ ನನ್ನ ದರ್ಶನದಿಂದಾಗಿ ನೀನು ದಿವ್ಯಾನಂದ ಪಡೆಯುವೆ. ಹೀಗಾಗಿ ನಿನಗೆ ಇನ್ನು ಮುಂದೆ ಕಾಮ್ಯಕರ್ಮಗಳ ಬಂಧನವಿಲ್ಲ. ಕರ್ಮಬಂಧ ಎಂದರೆ ಕಾಮ್ಯಕರ್ಮಗಳ ಬಂಧನವು ಜನನ ಮರಣಗಳ ಪುನರಾವರ್ತನೆಯನ್ನು ತರುತ್ತದೆ. ಜೀವಿಯು ಮುಂದಿನ ಜನ್ಮದಲ್ಲಿ ತನಗೆ ಮತ್ತೊಂದು ದೇಹವನ್ನು ಸೃಷ್ಟಿಸಿಕೊಳ್ಳುವ ರೀತಿಯಲ್ಲಿ ಕಾಮ್ಯಕರ್ಮಗಳನ್ನು ಮಾಡುತ್ತಾನೆ. ಎಲ್ಲಿಯವರೆಗೆ ಜೀವಿಯು ಕಾಮ್ಯಕರ್ಮಗಳಲ್ಲಿ ಆಸಕ್ತನಾಗಿರುತ್ತಾನೋ ಅಲ್ಲಿಯವರೆಗೆ ಅವನು ಮತ್ತೊಂದು ಐಹಿಕ ಶರೀರವನ್ನು ಒಪ್ಪಿಕೊಳ್ಳಲೇಬೇಕು. ಹೀಗೆ ಪುನರಾವರ್ತನೆಯಾಗಿ ಶರೀರವನ್ನು ಪಡೆಯುವುದನ್ನು ಸಂಸಾರ ಬಂಧನ ಎಂದು ಕರೆಯಲಾಗಿದೆ. ಇದನ್ನು ತಡೆಯಲು ಭಕ್ತನು ನಿರಂತರವಾಗಿ ದೇವೋತ್ತಮ ಪರಮಪುರುಷನ ದರ್ಶನವನ್ನು ಪಡೆಯಬೇಕು. ಆದ್ದರಿಂದ ಕನಿಷ್ಠಾಧಿಕಾರಿಯಾದವನು ಅಥವಾ ಅನನುಭವಿ ಭಕ್ತನು ಪ್ರತಿದಿನ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಬೇಕೆಂದು ಸಲಹೆ ಮಾಡಲಾಗಿದೆ.
ಹೀಗೆ ಅನನುಭವಿ ಭಕ್ತನು ಕಾಮ್ಯಕರ್ಮಗಳ ಬಂಧನದಿಂದ ಬಿಡುಗಡೆ ಹೊಂದಬಹುದು. ಬಲಿಮಹಾರಾಜನಿಗೆ ಸುತಳ ಲೋಕಕ್ಕೆ ಹೋಗುವಂತೆ ತಿಳಿಸಿದ ಭಗವಂತನು ಶುಕ್ರಾಚಾರ್ಯರಲ್ಲಿ ಯಾವ ಮಾತುಗಳನ್ನು ಆಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.